ವೀಣಾಸ್ ಕಿಚನ್ಗೆ ಸ್ವಾಗತ. ಅತ್ಯಂತ ಗರಿಗರಿಯಾಗಿ ಹಾಗೂ ರುಚಿಯಾದಂತಹ ಬೇಕರಿ ಸ್ಟೈಲಿನ ಶಂಕರಪೊಳೆನ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಶಂಕರಪೊಳೆ ಮಾಡಲಿಕ್ಕೆ 2 ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇದನ್ನು ಗೋಧಿ ಹಿಟ್ಟಿನ ಸಹ ಮಾಡ್ಕೋಬೋದು. 2 ಲೋಟ ಮೈದಾ ಹಿಟ್ಟು ತೊಗೊಂಡಿದ್ವಲ್ವ, ಇದೇ ಲೋಟದಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಬರೋಣ. ನಿಮಗೆ ಸ್ವೀಟ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂತ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಸಕ್ಕರೆನೂ ಹಾಕೋಬೋದು. ನಾನು ಸ್ವಲ್ಪ ಮೀಡಿಯಮ್ ಸಕ್ಕರೆ ಸಾಕು ಅಂತ ಹೇಳಿಬಿಟ್ಟು ಅರ್ಧ ಗ್ಲಾಸ್ ಸಕ್ಕರೆನ ಹಾಕೊತಾ ಇದ್ದೀನಿ. ಈ ಸಕ್ಕರೆ ಜೊತೆಗೆ ಒಂದು 4 ಏಲಕ್ಕಿನ ಸಹ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. 2 ಚಮಚ ಮೈದಾ ಹಿಟ್ಟಿಗೆ 2 ಚಮಚ ಆಗುವಷ್ಟು ತುಪ್ಪನ ಒಲೆ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡಿ ಹಿಟ್ಟಿಗೆ ಸೇರಿಸ್ಕೊಬೇಕಾಗತ್ತೆ. 2 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಲಿ. ಈ ಮೈದಾ ಹಿಟ್ಟಿಗೆ ಇವಾಗ ನುಣ್ಣಗೆ ಪುಡಿ ಮಾಡಿಟ್ಕೊಂಡಂತಹ ಸಕ್ಕರೆನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಹಿಟ್ಟನ್ನು ಸ್ವಲ್ಪ ಕಲಿಸ್ಕೋಬೇಕಾಗತ್ತೆ. ಚೂರೇ ಚೂರು ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ತುಪ್ಪ ಕಾಯ್ಲಿಕ್ಕೆ ಇಟ್ಟಿದ್ನಲ್ವ, ಈ ತುಪ್ಪ ಚೆನ್ನಾಗಿ ಬಿಸಿ ಆಗಿದೆ. ಇದನ್ನು ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ಈಗ ಸ್ಪೂನ್ ಸಹಾಯದಿಂದ ಈ ಹಿಟ್ಟನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಹಿಟ್ಟನ್ನು ಇದು ತುಂಬ ಇಂಪಾರ್ಟೆಂಟು. ಮತ್ತು ತುಪ್ಪನೂ ಸಹ ಕರೆಕ್ಟಾಗಿ ಹಾಕಬೇಕು ಸಾಟೆಯಲ್ಲಿ, ಇಲ್ಲಾಂದರೆ ಶಂಕರಪೊಳೆ ಚೆನ್ನಾಗಿ ಬರೋದಿಲ್ಲ, ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರೋದಿಲ್ಲ. ಇವಾಗ ಕೈನ ಸಹಾಯದಿಂದ ಒಂದು ಗಂಟೆಲ್ಲ ಇಲ್ಲದ ರೀತಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ತುಪ್ಪ ಹಾಕಿ ಮೈದಾ ಹಿಟ್ಟನ್ನು ಹೀಗೆ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಜಾಸ್ತಿ ನೀರು ಹಾಕ್ಕೋಬಾರ್ದು, ಏಕೆಂದರೆ ನಾವು ಸಕ್ಕರೆ ಹಾಕಿರ್ತೀವಲ್ವ, ಹಾಗಾಗಿ ಹಿಟ್ಟು ಬೇಗ ನೀರಾಗ್ಬಿಡುತ್ತೆ. ಚೂರೇ ನೀರು ಹಾಕ್ಕೊಂಡು ಮೆಲ್ಲ ಕಲಿಸ್ಕೊಬೇಕು. ಇಷ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ನೆನೆಯಕ್ಕೆ ಬಿಡಬೇಕು ಅಂತ ಏನೆಲ್ಲ ಕೂಡಲೇ ಮಾಡ್ಕೋಬೋದು. ಇದಾಗಿದೆ. ನಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಉಂಡೆನ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ದೊಡ್ಡ ಉಂಡೆ ಮಾಡ್ಕೋಬೇಕು. ಇದು ದಪ್ಪವಾಗಿ ಲಟ್ಟಿಸ್ಬೇಕಲ್ವ, ಹಾಗಾಗಿ ದೊಡ್ಡ ಉಂಡೆನ ಮಾಡ್ಕೋತೀನಿ. ಇಷ್ಟು ದೊಡ್ಡದಾಗಿ 4 ಉಂಡೆನ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ದಪ್ಪವಾಗಿ ಲಟ್ಟಿಸ್ಕೊಳ್ಳೋಣ. ಇದಕ್ಕೆ ಹಿಟ್ಟು ಹಾಕ್ಕೊಳ್ದೇನೆ ಹಾಗೆ ಲಟ್ಟಿಸ್ಕೋಬೇಕು. ನಾವು ತುಪ್ಪ ಹಾಕಿರ್ತೀವಲ್ವ, ಹಾಗಾಗಿ ಹಿಟ್ಟು ಹಾಕದೆ ಲಟ್ಟಿಸಿದ್ರೆ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ಹಾಕ್ಕೊಳ್ದೆ ಮೆಲ್ಲ ಲಟ್ಟಿಸ್ಬೇಕು. ತುಂಬ ತೆಳ್ಳಗೆ ಲಟ್ಟಿಸ್ಕೋಬಾರ್ದು, ದಪ್ಪ ಲಟ್ಟಿಸ್ಕೊಬೇಕಿದು. ತೆಳ್ಳಗೆ ಲಟ್ಟಿಸಿದ್ರೆ ಕ್ರಿಸ್ಪಿಯಾಗಿ ಶಂಕರಪೊಳೆ ಚೆನ್ನಾಗಿ ಬರೋದಿಲ್ಲ. ನೋಡಿ ಎಷ್ಟು ದಪ್ಪವಾಗಿ ಲಟ್ಟಿಸ್ಕೊಂಡಿದ್ದೀನಲ್ವ, ಇದನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ, ಇದು ಕಾದಿದೆ. ಇದಕ್ಕೆ ಕಟ್ ಮಾಡಿದಂತಹ ಶಂಕರಪೊಳೆಗಳನ್ನ ಒಂದೊಂದನ್ನೇ ಹಾಕ್ಕೊಳ್ಳೋಣ. ಎಣ್ಣೆ ತುಂಬ ಜಾಸ್ತಿ ಕಾದಿರಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ಕಾದಿರಬೇಕು. ತುಂಬ ಜಾಸ್ತಿ ಕಾದ್ರೆ ಇದು ಶಂಕರಪೊಳೆ ಸ್ವೀಟ್ ಹಾಕಿರ್ತೀವಲ್ವ, ಹಾಗಾಗಿ ಸೀದೋಗ್ಬಿಡುತ್ತೆ.
ಸಣ್ಣ ಊರಿನಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಎಣ್ಣೆಗೆ ಹಾಕಿರುವಂತಹ ಸಕ್ಕರೆ ಮೆಲ್ಲ ನಿಧಾನಕ್ಕೆ ತಿರ್ಸ್ಕೊಳ್ಳೋಣ. ಇಷ್ಟು ಹೊಂಬಣ್ಣ ಬರುವ ತನಕ ಎರಡು ಸೈಡು ಚೆನ್ನಾಗಿ ಕರ್ಕೊಬೇಕು. ಇದು ಇವಾಗ ಆಗಿದೆ, ಇದನ್ನು ತೆಕ್ಕೊಳ್ಳೋಣ. ಉಳಿದಂಥ ಶಂಕರಪೊಳೆಗಳನ್ನು ಹೀಗೆ ಎಲ್ಲ ಹಾಕಿ ಎಣ್ಣೆಗೆ ಹಾಕಿ ಕರ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.